ಸಂದೇಶವನ್ನು ರೂಢೀಕರಿಸಿಕೊಂಡು ಜೀವನವನ್ನು ಆಚರಿಸುವುದಾದಲ್ಲಿ ರೂಢೀಕರಿಸಿಕೊಳ್ಳದ ಅವನಿಗಾಗಿರುತ್ತದೆ ಮುಸ್ಲಿಮ. ಇನ್ನು ಅಲ್ಲಾಹ್ ಎಂಬುದಾದರೆ ಅದು ಮುಸ್ಲಿಮರ ಮಾತ್ರ ದೇವರಲ್ಲ. ಅಲ್ಲಾಹ್ ಎಂದರೆ ಸರ್ವರ ದೇವನು. ಯಾಕೆಂದರೆ ಇಂದು ಮನುಷ್ಯರು ಆಯಾ ಭಾಷೆಗಳಲ್ಲಿ ಆಯಾ ಸ್ಥಳಗಳಲ್ಲಿ ಆಯಾ ಹೆಸರಿಂದ ಸೃಷ್ಟಿಕರ್ತನನ್ನು ಕರೆಯುತ್ತಾರೆ. ಕನ್ನಡದಲ್ಲಿ ದೇವ, ತಮಿಳಿನಲ್ಲಿ ಕಡவுಳು, ತೆಲುಗಿನಲ್ಲಿ ದೇವರು, ಅದೇ ರೀತಿ ಇಂಗ್ಲಿಷ್ನಲ್ಲಿ ಗಾಡ್, ಅದೇ ರೀತಿ ಅರಬಿಯಲ್ಲಿ ಅಲ್ಲಾಹ್ ಎಂದು ಕರೆಯುತ್ತಾರೆ. ಇನ್ನು ಬೈಬಲ್ನಲ್ಲಿ ನೋಡುವಾಗ ಯೆಹೋವ ಅಂತ ಅಲ್ಲಿ ಒಂದು ಪರಿಚಯವಿದೆ. ಇನ್ನು ನಾವು ಗಾಡ್ ಎಂಬ ಪದವನ್ನು ನಾವು ತೆಗೆದುಕೊಳ್ಳುವುದಾದರೆ ಗಾಡ್ ಅನ್ನು ಹೇಗೆ ಬೇಕಾದರೂ ಕೂಡ ನಾವು ಅದನ್ನು ನೃತ್ಯವಾಡಿಸಬಹುದು. ಗಾಡ್ ಎಂಬ ಪದದ ಎದುರು ಒಂದು ಎಸ್ ಅನ್ನು ಸೇರಿಸಿದಾಗ ಗಾಡ್ಸ್ ಎಂಬಂತಹ ಪದ ಉತ್ಪತ್ತಿಯಾಗಿ ಆ ಪದದ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬರುತ್ತದೆ, ಒಂದಕ್ಕಿಂತ ಹೆಚ್ಚಿನ ದೇವನ ಕಲ್ಪನೆ. ಅದೇ ರೀತಿ DESS ಅನ್ನು ಸೇರಿಸಿದಾಗ ಗಾಡೆಸ್ ಎಂಬಂತಹ ಪದ ನಿರ್ಮಾಣವಾಗುತ್ತದೆ. ದೇವನ ಸ್ತ್ರೀಲಿಂಗ ರೂಪವನ್ನು ನಮಗಲ್ಲಿ ನೋಡಬಹುದು. ಆದರೆ ಅರಬಿ ಪದವಾದಂತಹ ಅಲ್ಲಾಹ್ ಎಂಬ ಪದಕ್ಕೆ ಬಹುವಚನ ರೂಪವಾಗಲಿ ಸ್ತ್ರೀಲಿಂಗ ರೂಪವಾಗಲಿ ಇಲ್ಲದೆ ಇರುವ ಕಾರಣದಿಂದ ನಾವು ಆ ಸೃಷ್ಟಿಕರ್ತನನ್ನು ಇನ್ನಷ್ಟು ಮಹತ್ವೀಕರಿಸುವ ಏಕೈಕ ಉದ್ದೇಶದಿಂದ ಅಲ್ಲಾಹ್ ಎಂದು ಕರೆಯುತ್ತೇವೆ. ಅಲ್ಲಾಹ್ ಎಂಬ ಪದದ ಅರ್ಥ ಆರಾಧನೆಗಿರುವಂತಹ ನೈಜ ಹಕ್ಕುದಾರನಾದಂತಹ ಆರಾಧ್ಯ ಎಂಬುದಾಗಿದೆ. ಆದುದರಿಂದ ನಾವು ನಮ್ಮ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನ, ಮೂಢನಂಬಿಕೆಗಳನ್ನ ಬದಿಗಿಟ್ಟು ನಾವು ಒಂದಾಗಬೇಕಾಗಿದೆ. ಯಾಕೆಂದರೆ ಏಕ ಕುಲ ಏಕ ದೇವ ಎಂಬುದಾಗಿದೆ ನಮ್ಮ ಇಂದಿನ ಧ್ಯೇಯ ವಾಕ್ಯ. ಕುರ್ಆನ್ ಒಂದು ಕಡೆಯಲ್ಲಿ 2ನೇ ಅಧ್ಯಾಯದ 213ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇದೆ, ಕಾನನ್ನಾಸು ಉಮ್ಮತನ್ ವಾಹಿದ. ಒಂದು ಸಮಯದಲ್ಲಿ ಸಮುದಾಯ ಒಂದೇ ಜನಾಂಗವಾಗಿತ್ತು, ಒಂದಾಗಿದ್ದರೆ ತದನಂತರ ಅವರು ಬೇರೆ ಬೇರೆ ಆದರೂ ಅವರ ಆಚಾರ ವಿಚಾರಗಳು ಸೃಷ್ಟಿಕರ್ತನ ಸಂದೇಶವನ್ನು ಬದಿಗೊತ್ತಿದ ಕಾರಣವಾಗಿದೆ. ಆದುದರಿಂದ ಸೃಷ್ಟಿಕರ್ತನಿಂದ ಕಲಿಸಲ್ಪಟ್ಟಂತಹ ಸಂದೇಶ ಏಕಂ ಬ್ರಹ್ಮಂ ದ್ವಿತೀಯಾನ್ನಾಸ್ತಿ ಕಿಂಚನ್. ಹಿಂದೂ ವೇದಾಂತ ಬ್ರಹ್ಮಸೂತ್ರ ಭಗವಂತನು ಒಬ್ಬನೇ, ದ್ವಿತೀಯನಿಲ್ಲ, ಇಲ್ಲ ಇಲ್ಲ ಸ್ವಲ್ಪವೂ ಕೂಡ ಇಲ್ಲ ಎಂದು ಕಲಿಸಿಕೊಡುತ್ತಿರುವಾಗ ಇಲಾಹುಕುಂ ಇಲಾಹುನ್ ವಾಹಿದ್ ಲಾ ಇಲಾಹ ಇಲ್ಲಾ ಹುವ ರಹ್ಮಾನ್ ರಹೀಮ್ ಎಂದು ದಿವ್ಯ ಕುರ್ಆನಿನ 2ನೇ ಅಧ್ಯಾಯ 163ನೇ ಸೂಕ್ತದಲ್ಲಿ ಪರಮದಯಾಮಯನು ಕರುಣಾನಿಧಿಯೂ ಆದಂತಹ ಆ ಅಲ್ಲಾಹನಲ್ಲದೆ ನಮಗಾಗಲಿ ನಿಮಗಾಗಲಿ ಆರಾಧ್ಯವಿಲ್ಲ ಅಂತ ಕಲಿಸಿಕೊಡುತ್ತಿರುವಾಗ ಬೈಬಲ್ನ ಹೊಸ ಒಡಂಬಡಿಕೆಯ ಮಾರ್ಕನು ಬರೆದಂತಹ ಸುವಾರ್ತೆಯ 12ನೇ ಅಧ್ಯಾಯದ 29ನೇ ಸೂಕ್ತದಲ್ಲಿ ಧರ್ಮಶಾಸ್ತ್ರಿಯೊಬ್ಬರು ಬಂದು ಯೇಸು ಕ್ರಿಸ್ತರಲ್ಲಿ ಕೇಳಿಕೊಳ್ಳುವಂತಹ ಒಂದು ಪ್ರಶ್ನೆ ಇದೆ. ದೈವಾಜ್ಞೆಗಳಲ್ಲಿ ಮೊದಲನೇ ದೈವಾಜ್ಞೆ ಯಾವುದು ಎಂದು ಕೇಳಿದಂತಹ ಪ್ರಶ್ನೆಗೆ ಉತ್ತರವಾಗಿ ಯೇಸು ಕ್ರಿಸ್ತರು ಉತ್ತರಿಸುತ್ತಾರೆ, ಓ ಇಸ್ರಾಯೇಲೇ ಕೇಳು, ನಮ್ಮ ದೇವನಾದ ಕರ್ತನು ಏಕೈಕ ಕರ್ತನಾಗಿರುತ್ತಾನೆ. ಅವನನ್ನು ನೀನು ಪೂರ್ಣ ಬಲದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ವಿಶ್ವಾಸದಿಂದಲೂ ನೀನು ಪ್ರೀತಿಸು. ಇದು ದೈವಾಜ್ಞೆಗಳಲ್ಲಿ ಮೊದಲನೇ ದೈವಾಜ್ಞೆಯಾಗಿದೆ ಅಂತ ಯೇಸು ಕ್ರಿಸ್ತರು ಕಲಿಸಿಕೊಡುತ್ತಿರುವಾಗ ಧರ್ಮಗ್ರಂಥಗಳಲ್ಲಿ ಬಂದಂತಹ ಮೂಲ ಸಂದೇಶ ಒಂದೇ ಆಗಿದೆ, ಆ ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಬೇಕಾಗಿದೆ. ದಿವ್ಯ ಕುರ್ಆನಿನ ಕೊನೆಯ ಒಂದು ಸೂಕ್ತವನ್ನು ಹೇಳಿಕೊಂಡು ನನ್ನ ಮಾತುಗಳಿಂದ ವಿರಮಿಸುತ್ತಾ ಇದ್ದೇನೆ ಇನ್ಶಾ ಅಲ್ಲಾಹ್. ದಿವ್ಯ ಕುರ್ಆನಿನ 2ನೇ ಅಧ್ಯಾಯದ 21ನೇ ಸೂಕ್ತದಲ್ಲಿ ನಮಗೆ ಕಲಿಸಿಕೊಡುತ್ತಾ ಇದೆ, ಯಾ ಅಯ್ಯುಹನ್ ನಾಸ್ ಉಬ್ದು ರಬ್ಬಕುಂ ಅಲ್ಲಜೀ ಖಲಕಕುಂ ವಲ್ಲಜೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಓ ಮನುಷ್ಯರೇ, ನೀವು ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ನಿಮ್ಮ ಸೃಷ್ಟಿಕರ್ತನನ್ನು ಅಥವಾ ನಿಮ್ಮ ಪ್ರಭುವನ್ನು ಆರಾಧಿಸಿರಿ, ನೀವು ವಿಜಯ ಹೊಂದಬಹುದು, ನೀವು ಮೋಕ್ಷದ ಕಡೆಗೆ ಬರಬಹುದು. ಆದುದರಿಂದ ಯಾ ಅಯ್ಯುಹನ್ ನಾಸ್ ಎಂಬುದಾಗಿದೆ ಅಲ್ಲಿನ ಪ್ರಯೋಗ. ಅಂದರೆ ಅಲ್ಲಿ ಪ್ರಯೋಗಿಸಲ್ಪಟ್ಟಿದ್ದು ಓ ಮುಸ್ಲಿಮರೇ ಎಂಬುದಾಗಿ ಅಲ್ಲ, ಓ ಅರಬಿಗಳೇ ಎಂಬುದಾಗಿ ಅಲ್ಲ, ನಮ್ಮ ಭಾಷೆ ಅಲ್ಲಿ ಮಂಗಳೂರಿನಲ್ಲಿ ಹೇಳುವುದಾದರೆ ಓ ಬ್ಯಾರಿಗಳೇ ಎಂಬುದಾಗಿ ಅಲ್ಲ, ಬದಲಾಗಿ ಯಾ ಅಯ್ಯುಹನ್ ನಾಸ್, ಓ ಮನುಷ್ಯರೇ ಎಂಬುದಾಗಿದೆ. ಈ ಮನುಷ್ಯ ಎಂಬ ಪದದಲ್ಲಿ ಕ್ರೈಸ್ತರು ಒಳಪಡುವುದಾದರೆ, ಈ ಮನುಷ್ಯ ಎಂಬ ಪದದಲ್ಲಿ ಹಿಂದೂಗಳು ಒಳಪಡುವುದಾದಲ್ಲಿ, ಈ ಮನುಷ್ಯ ಎಂಬ ಪದದಲ್ಲಿ ಬೌದ್ಧನು ಒಳಪಡುವುದಾದಲ್ಲಿ, ಈ ಮನುಷ್ಯ ಎಂಬ ಪದದಲ್ಲಿ ಜೈನನು ಒಳಪಡುವುದಾದಲ್ಲಿ, ಈ ಮನುಷ್ಯ ಎಂಬ ಪದದಲ್ಲಿ ಮುಸ್ಲಿಮರು ಒಳಪಡುವುದಾದಲ್ಲಿ, ಮನುಷ್ಯರನ್ನು ಸೃಷ್ಟಿಸಿದಂತಹ ಅಂದರೆ ನಂತರ ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ, ಅಂದರೆ ನಿಮ್ಮ ಪೂರ್ವಿಕರಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಸೃಷ್ಟಿಸಿದ, ಯೇಸು ಕ್ರಿಸ್ತರನ್ನು ಸೃಷ್ಟಿಸಿದ, ಶ್ರೀರಾಮಚಂದ್ರನನ್ನು ಸೃಷ್ಟಿಸಿದ, ಶ್ರೀಕೃಷ್ಣನನ್ನು ಸೃಷ್ಟಿಸಿದ, ನಾರಾಯಣ ಗುರುಗಳನ್ನು ಸೃಷ್ಟಿಸಿದ, ಬಸವಣ್ಣರನ್ನು ಸೃಷ್ಟಿಸಿದ, ಇವರೆಲ್ಲರನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತರನ್ನು ನಾವು ಆರಾಧಿಸೋಣ. ಅದಾಗಿದೆ ನಿಜಕ್ಕೂ ಧರ್ಮ ಗ್ರಂಥಗಳೆಲ್ಲ ಕಲಿಸಿಕೊಟ್ಟಂತಹ ಮೂಲವಾದಂತಹ ಮತ್ತು ಪ್ರಥಮವಾದಂತಹ ಅತ್ಯುನ್ನತವಾದಂತಹ ಸಂದೇಶ. ನಾವು ಆ ದಿಕ್ಕಿನತ್ತ ಬರೋಣ. ಖಂಡಿತವಾಗಿಯೂ
ಏಕ ಕುಲ ಏಕ ದೇವ ಇಲ್ಲಿ ನಿರ್ಮಾಣವಾಗಿಯೇ ತೀರುತ್ತದೆ ಇನ್ಶಾ ಅಲ್ಲಾ. ನನ್ನ ಮಾತುಗಳಲ್ಲಿ ಯಾವುದೇ ತಪ್ಪುಗಳು ಸಂಭವಿಸಿದ್ದೇ ಆದಲ್ಲಿ ಸೃಷ್ಟಿಕರ್ತನಾದಂತಹ ಅಲ್ಲಾಹನು ನನಗೆ ಕ್ಷಮೆ ನೀಡಲಿ. ಅದೇ ರೀತಿ ನನ್ನ ಮಾತುಗಳಲ್ಲಿ ಬಳಸಲ್ಪಟ್ಟಂತಹ ಸಂಸ್ಕೃತ ಶ್ಲೋಕಗಳಲ್ಲಿ ಸಂಸ್ಕೃತ ಉಚ್ಚಾರಣೆಯಲ್ಲಿ ಯಾವುದಾದಂತಹ ತಪ್ಪುಗಳು ಸಂಭವಿಸಿದ್ದಾದಲ್ಲಿ ಸ್ವಾಮೀಜಿಗಳು ಕ್ಷಮಿಸಬೇಕು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಸರ್ವಶಕ್ತನು ತಕ್ಕದಾದಂತಹ ಪ್ರತಿಫಲವನ್ನು ನೀಡಲಿ. ನಮ್ಮೊಡನೆ ಸಹಕರಿಸಿದಂತಹ, ನಮ್ಮೊಡನೆ ಪ್ರಾರ್ಥನೆಗಳಲ್ಲಿ ನಮ್ಮನ್ನು ಸೇರಿಸಬೇಕಂತ ಹೇಳಿದಂತಹ ಪ್ರತಿಯೊಬ್ಬರ ಪ್ರಾರ್ಥನೆಗಳನ್ನು ತಿಳಿಯುವವರು, ಅವನ ಮನಸ್ಸುಗಳನ್ನು ಅರಿಯುವವನು ನೀನಾಗಿರುತ್ತೀ. ಸೃಷ್ಟಿಕರ್ತನಾದಂತಹ ಅಲ್ಲಾಹನೇ, ನೀನು ಅವರ ಪ್ರಾರ್ಥನೆಗಳಿಗೆ ಉತ್ತರಿಸು. ರಬ್ಬನಾ ಆತಿನಾ ಫಿದ್ದುನ್ಯಾ ಹಸನತಂ ವಫಿಲ್ ಆಖಿರತಿ ಹಸನತಂ ವಖಿನಾ ಅಜಾಬನ್ನಾರ್. ರಬ್ಬನಾ ತಕಬ್ಬಲ್ ಮಿನ್ನಾ ಇನ್ನಕ ಅಂತಸ್ ಸಮೀಉಲ್ ಅಲೀಮ್ ವತುಬ್ ಅಲೈನಾ ಇನ್ನಕ ಅಂತತ್ ತವ್ವಾಬುರ್ ರಹೀಮ್. ವಆಖಿರು ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.